ಕುರ್ಚಿ ಕದನಕ್ಕೆ ಸೋಮವಾರದ ಸಂಧಾನ ಗ್ಯಾರಂಟಿನ ದೆಹಲಿಯಲ್ಲಿ ಪವರ್ ಫೈಟ್ ಕ್ಲೈಮ್ಯಾಕ್ಸ್ ಕದನ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬೆನ್ನಲ್ಲೇ ಕೌತುಕ ಹೆಚ್ಚಿದೆ. ಡಿಸೆಂಬರ್ 8ರ ಸೋಮವಾರವೇ ನಿರ್ಣಾಯಕವಾದಂತಹ ಮೀಟಿಂಗ್ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ಕುರ್ಚಿ ಕದನ ದೆಹಲಿಯಲ್ಲಿ ಪವರ್ ಫೈಟ್ ಕ್ಲೈಮ್ಯಾಕ್ಸ್ ಹಣಾಹಣಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಕೌತುಕವೂ ಕೂಡ ಹೆಚ್ಚಿದೆ. ನಾವಿಬ್ಬರು ಒಗ್ಗಟ್ಟಿನಿಂದ ಇದ್ದೀವಿ ಅಂತೇಳಿ ಹೇಳಿದರೂ ಕೂಡ ಮುಂದಾಗುವಂತಹ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ DK ಶಿವಕುಮಾರ್ ಅವರು ನಾನೇ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಅಂದ್ಕೊಂಡಿದ್ದಾರೆ. ಹೈಕಮಾಂಡ್ ಈ ನಿಟ್ಟಿನಲ್ಲಿ ಮಧ್ಯಪ್ರವೇಶವನ್ನು ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೈಕಮಾಂಡೇ ಈಗ ಇಬ್ಬರಿಗೂ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿ ಅಂತೇಳಿ ಹೇಳಿರೋದು. ಇದಕ್ಕೊಂದು ಕ್ಲಾರಿಟಿ ಬೇಕಲ್ಲ ಇಬ್ಬರು ನಾಯಕರಿಗೂ. ಆ ನಿಟ್ಟಿನಲ್ಲಿ ಇಬ್ಬರೂ ಕೂಡ ಸೋಮವಾರ ದೆಹಲಿಯಲ್ಲಿ ಮೀಟಿಂಗನ್ನು ಮಾಡ್ತಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಸೋನಿಯಾ ಗಾಂಧಿ ಸಮ್ಮುಖದಲ್ಲೇ ಈ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪೋದು ಖಚಿತ ಅಂತೇಳಿ ಹೇಳ್ತಾ ಇದ್ದಾರೆ. ಸೋಮವಾರ ದೆಹಲಿಯಲ್ಲಿ ರಣರೋಚಕ ಕ್ಲೈಮ್ಯಾಕ್ಸ್ ಪವರ್ ಫೈಟ್ ಅಂತಿಮ ಚರಣ ಬರಿತಾರ ಸೋನಿಯಾ ಗಾಂಧಿ. ಸೋನಿಯಾ ಕೈಯಲ್ಲಿದೆ ಸಿಎಂ ಕುರ್ಚಿ ಭವಿಷ್ಯ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಚರ್ಚೆಯನ್ನ ಆಲ್ರೆಡಿ ಮಾಡಿದ್ದಾರೆ. ಎಲ್ಲ ನಾಯಕರಿಂದ ಮಾಹಿತಿಯನ್ನ ಸೋನಿಯಾ ಗಾಂಧಿ ಸಂಗ್ರಹಿಸಿದ್ದಾರೆ. ಸೋಮವಾರ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ. DCM DK ಶಿವಕುಮಾರ್ ಅಂದೇ ಇಬ್ಬರೊಟ್ಟಿಗೆ ಚರ್ಚೆಯನ್ನ ಮಾಡ್ತಾರೆ. ಸೋನಿಯಾ ಗಾಂಧಿ ರೂಪಿಸ್ತಾ ಇದ್ದಾರಾ ಇಬ್ಬರಿಗೂ ಸಮಾಧಾನಕರವಾದಂಥ ಸೂತ್ರ. ಸೋಮವಾರವೇ DK ಶಿವಕುಮಾರ್ ಕುರ್ಚಿ ಭವಿಷ್ಯ ಅಂತಿಮ ಆಗುತ್ತೆ. ರಾಹುಲ್ ಹೇಳಿದ್ದೇ ಅಂತಿಮವೆಂದಿರುವ CM ಹಾಗೆ DCM. ಈಗ ಸೋನಿಯಾ ಗಾಂಧಿಯವರು ಸೋಮವಾರಕ್ಕೆ ಬಹುತೇಕ ಇದೆಲ್ಲದಕ್ಕೂ ಕೂಡ ಒಂದು ಇತಿಶ್ರೀ ಹಾಡುವಂಥ ಸಾಧ್ಯತೆ ಇದೆ. ಮಾತಾಡಿದ್ದೀವಿ ನಾವು. ಸಂಸದರ ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದ್ದೀವಿ ನಾವು. ಮೋಸ್ಟ್ ಲೈಕ್ಲಿ 8ನೇ ನಾವು ಮೊದಲನೇ ಸಾರಿ ಶುರುವಾಗುತ್ತಲ್ಲ ಅವತ್ತು ಹೌಸು ಅಡ್ಜನ್ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೀವಿ. ಸಿಟ್ಟಿಂಗ್ ಮೆಂಬರು ನಮ್ಮ ಮೇಟಿಯವರು ಸಿಟ್ಟಿಂಗ್ ಮೆಂಬರ್ ಆಗಿದ್ದರು. ಅವರು ಕಾಲ ಆಗಿರೋದ್ರಿಂದ ಅಡ್ಜನ್ ಆಗ್ಬೋದು ಅಂತಕ್ಕಂಥ ಅನಿಸಿಕೆಯನ್ನು ಇಟ್ಕೊಂಡಿದ್ದೀವಿ. ಅವತ್ತೇ ಕರಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕಂತಂದರೆ ಪಾರ್ಲಿಮೆಂಟ್ನಲ್ಲಿ ಎಲ್ಲ ಸದಸ್ಯರುಗಳಿರ್ತಾರೆ, ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸು ಕರ್ನಾಟಕದವರು. ಅಲ್ಲಿ ಕರೆಯೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ. ಸಂಸದರ ಮೀಟಿಂಗ್ ಕರಿಬೇಕು ಅಂತ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಬಹಳ ಪ್ರಮುಖವಾಗಿ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಸೋನಿಯಾ ಗಾಂಧಿ ಒಂದು ನಿರ್ಣಾಯಕವಾದಂಥ ಮೀಟಿಂಗ್ ಮಾಡ್ತಾರೆ ಸೋಮವಾರ ಅನ್ನೋದು ಎಷ್ಟು ಮಹತ್ವ ಪಡ್ಕೊಂಡಿದೆ ಅದು. ಈಗ ರಾಜ್ಯ ನಾಯಕರು ಏನು ಹೇಳ್ತಾ ಇದ್ದಾರೆ? ಸಿದ್ದರಾಮಯ್ಯ, DK ಶಿವಕುಮಾರ್ ಈ ಹೊತ್ತಿಗೆ ಈಗ ತಂಡ ಹೊಡೆದಿದ್ದಾರೆ. ಮುಂದೇನು ಚಂದ್ರು? ರಂಜಿತ್, ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ CM ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ತೀರ್ಮಾನವನ್ನು ಮಾಡ್ತಾರೆ ಅನ್ನುವಂಥ ಉತ್ತರವನ್ನು ಕೊಟ್ಟರು. ಸೊ ಹೀಗಾಗಿ ಇದು ಹೈಕಮಾಂಡ್ ಅಂಗಳಕ್ಕೆ ತಲುಪುತ್ತೆ. ಸೊ ಇದರ ಜೊತೆಗೆ ಮತ್ತೊಂದು ವಿಚಾರ ಅಂತಂದರೆ ಇದೇ ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗುತ್ತೆ. ಸೊ ದೆಹಲಿಗೆ ಕೆಲವೊಂದು ವಿಚಾರಗಳು ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳು ಮತ್ತು ನೀರಾವರಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದಷ್ಟು ನಿಯೋಗವನ್ನು ದೆಹಲಿಗೆ ತೆಗೆದುಕೊಂಡು ಹೋಗೋದಕ್ಕೆ CM ಸಿದ್ದರಾಮಯ್ಯ ಅವರು ಆ ಬಗ್ಗೆ ಘೋಷಣೆಯನ್ನು ಮಾಡಿದ್ರು. ಸೊ ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ತೆರಳೋದಾಗಿ ಸಿದ್ದರಾಮಯ್ಯ ಅವರು ಹೇಳಿದಂಥ ಸಂದರ್ಭದಲ್ಲಿ ಆಗ ಹೈಕಮಾಂಡನ್ನು ಕೂಡ ಭೇಟಿಯಾಗುವ ಬಗ್ಗೆ ಒಂದು ಸುಳಿವನ್ನು ಬಿಟ್ಕೊಟ್ಟಿರ್ತಕ್ಕಂಥದ್ದು. ಸೊ ಪ್ರಧಾನಮಂತ್ರಿಗಳು ಸೇರಿದಂತೆ ಅನೇಕರನ್ನು ಭೇಟಿ ಮಾಡ್ತೇವೆ, ಸೊ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು. ಸೊ ಅದರ ಜೊತೆಗೆ ಈಗಾಗಲೇ ಏನು ಪವರ್ ಶೇರಿಂಗ್ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಭಾಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ, ಅದರ ಬಗ್ಗೆ
ಬಗ್ಗೆ ಹೈಕಮಾಂಡನ್ನು ಭೇಟಿಯಾಗಿ, ಯಾಕಂದರೆ CM DCM ಇಬ್ಬರು ಕೂಡ ಇರ್ತಾರೆ. ಈಗಾಗಲೇ ದೆಹಲಿಯಲ್ಲಿ ಸೋನಿಯಾ ಗಾಂಧಿ ಅವರು AICC ಮಟ್ಟದ ಕರ್ನಾಟಕದ ಉಸ್ತುವಾರಿಗಳು ಸೇರಿದಂತೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಕೂಡ ಒಂದು ಸಭೆಯನ್ನು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ಸೀಟು ಹಂಚಿಕೆ ಅಥವಾ ಅಧಿಕಾರ ಹಂಚಿಕೆ ವಿಚಾರವಾಗಿ ಚರ್ಚೆ ಮಾಡಿರೋದ್ರಿಂದ ಮುಂದೆ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಬೋದು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿರೋದ್ರಿಂದ ದೆಹಲಿಗೆ ತೆರಳಿದಂಥ ಸಂದರ್ಭದಲ್ಲಿ ಡಿಸೆಂಬರ್ 8ನೇ ತಾರೀಕು ಸೋನಿಯಾ ಗಾಂಧಿ ಅವರ ಜೊತೆಯಲ್ಲಿ ಕೂಡ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಸಂಸತ್ನಲ್ಲೇ ಇರೋದ್ರಿಂದ ಅವರನ್ನು ಕೂಡ ಭೇಟಿ ಮಾಡಿ ಮುಂದಿನ ಏನು ತೀರ್ಮಾನವನ್ನು ಮಾಡ್ಬೋದು ಅನ್ನೋಂಥದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ಸೊ ಹೀಗಾಗಿ ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರಂತೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ DK ಶಿವಕುಮಾರ್ CM ಆಗೋದನ್ನು ಅಂತ ಹೇಳಿರೋದ್ರಿಂದ ದೆಹಲಿಗೆ ಚೆಂಡು ಹೋಗಿರ್ತಕ್ಕಂಥದ್ದು, ಹೈಕಮಾಂಡ್ ಅಂಗಳದಲ್ಲಿರ್ತಕ್ಕಂಥ ಚೆಂಡು ಯಾರ ಕೈಗೆ ಕೊಡ್ತಾರೆ ಅನ್ನೋಂಥದ್ದು ಭಾಳ ಕುತೂಹಲ ಇದೆ. ಸೊ ಹೀಗಾಗಿ ಸೋನಿಯಾ ಗಾಂಧಿ ಆದರೂ ಸರಿ ಅಥವಾ ರಾಹುಲ್ ಗಾಂಧಿ ಆದರೂ ಸರಿ ಯಾರು CM ಆಗ್ತಾರೆ ಅನ್ನೋಂಥದ್ದನ್ನು ನಿರ್ಧಾರ ಮಾಡ್ತಾರೆ ಅನ್ನೋಂಥದ್ದು ಕುತೂಹಲ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಚಂದ್ರು. ಕುರ್ಚಿ ಕದನಕ್ಕೆ ಸೋಮವಾರದ ಸಂಧಾನ ಗ್ಯಾರಂಟಿನ? ದೆಹಲಿಯಲ್ಲಿ ಪವರ್ ಫೈಟ್ ಕ್ಲೈಮ್ಯಾಕ್ಸ್ ಕದನ ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬೆನ್ನಲ್ಲೇ ಕೌತುಕ ಹೆಚ್ಚಿದೆ. ಡಿಸೆಂಬರ್ 8ರ ಸೋಮವಾರವೇ ನಿರ್ಣಾಯಕವಾದಂತಹ ಮೀಟಿಂಗ್ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ. ಕುರ್ಚಿ ಕದನ, ದೆಹಲಿಯಲ್ಲಿ ಪವರ್ ಫೈಟ್ ಕ್ಲೈಮ್ಯಾಕ್ಸ್ ಹಣಾಹಣಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬೆನ್ನಲ್ಲೇ ಕೌತುಕವೂ ಕೂಡ ಹೆಚ್ಚಿದೆ. ನಾವಿಬ್ಬರು ಒಗ್ಗಟ್ಟಿನಿಂದ ಇದ್ದೀವಿ ಅಂತೇಳಿ ಹೇಳಿದರೂ ಕೂಡ ಮುಂದಾಗುವಂತಹ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರದಲ್ಲಿ DK ಶಿವಕುಮಾರ್ ಅವರು ನಾನೇ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಅಂದ್ಕೊಂಡಿದ್ದಾರೆ. ಹೈಕಮಾಂಡ್ ಈ ನಿಟ್ಟಿನಲ್ಲಿ ಮಧ್ಯಪ್ರವೇಶವನ್ನು ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೈಕಮಾಂಡೇ ಈಗ ಇಬ್ಬರಿಗೂ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿ ಅಂತೇಳಿ ಹೇಳಿರೋದು. ಇದಕ್ಕೊಂದು ಕ್ಲಾರಿಟಿ ಬೇಕಲ್ಲ ಇಬ್ಬರು ನಾಯಕರಿಗೂ. ಆ ನಿಟ್ಟಿನಲ್ಲಿ ಇಬ್ಬರೂ ಕೂಡ ಸೋಮವಾರ ದೆಹಲಿಯಲ್ಲಿ ಮೀಟಿಂಗನ್ನು ಮಾಡ್ತಾರೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಸೋನಿಯಾ ಗಾಂಧಿ ಸಮ್ಮುಖದಲ್ಲೇ ಈ ಕುರ್ಚಿ ಕದನ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪೋದು ಖಚಿತ ಅಂತೇಳಿ ಹೇಳ್ತಾ ಇದ್ದಾರೆ. ಸೋಮವಾರ ದೆಹಲಿಯಲ್ಲಿ ರಣರೋಚಕ ಕ್ಲೈಮ್ಯಾಕ್ಸ್ ಪವರ್ ಫೈಟ್ ಅಂತಿಮ ಚರಣ ಬರಿತಾರ ಸೋನಿಯಾ ಗಾಂಧಿ. ಸೋನಿಯಾ ಕೈಯಲ್ಲಿದೆ CM ಕುರ್ಚಿ ಭವಿಷ್ಯ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಚರ್ಚೆಯನ್ನು ಆಲ್ರೆಡಿ ಮಾಡಿದ್ದಾರೆ. ಎಲ್ಲ ನಾಯಕರಿಂದ ಮಾಹಿತಿಯನ್ನು ಸೋನಿಯಾ ಗಾಂಧಿ ಸಂಗ್ರಹಿಸಿದ್ದಾರೆ. ಸೋಮವಾರ ದೆಹಲಿಗೆ CM ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ. DCM DK ಶಿವಕುಮಾರ್ ಅಂದೇ ಇಬ್ಬರೊಟ್ಟಿಗೆ ಚರ್ಚೆಯನ್ನು ಮಾಡ್ತಾರೆ. ಸೋನಿಯಾ ಗಾಂಧಿ ರೂಪಿಸ್ತಾ ಇದ್ದಾರಾ ಇಬ್ಬರಿಗೂ ಸಮಾಧಾನಕರವಾದಂಥ ಸೂತ್ರ? ಸೋಮವಾರವೇ DK ಶಿವಕುಮಾರ್ ಕುರ್ಚಿ ಭವಿಷ್ಯ ಅಂತಿಮ ಆಗುತ್ತೆ. ರಾಹುಲ್ ಹೇಳಿದ್ದೇ ಅಂತಿಮವೆಂದಿರುವ CM ಹಾಗೆ DCM. ಈಗ ಸೋನಿಯಾ ಗಾಂಧಿ ಅವರು ಸೋಮವಾರಕ್ಕೆ ಬಹುತೇಕ ಇದೆಲ್ಲದಕ್ಕೂ ಕೂಡ ಒಂದು ಇತಿಶ್ರೀ ಹಾಡುವಂಥ ಸಾಧ್ಯತೆ ಇದೆ. ಮಾತಾಡಿದ್ದೀವಿ ನಾವು. ಸಂಸದರ ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದ್ದೀವಿ ನಾವು. ಮೋಸ್ಟ್ ಲೈಕ್ಲಿ ನಾವು ಮೊದಲನೇ ಸಾರಿ